Hello friends, welcome to Pattadakal English Academy and Banshankari English Academy. PUC first year the third unit Or Manushan written by Vaikom Muhammad Bashir. ಈ ಲೆಸನ್ ದಿಂದ ಇದೇನೋ 2025-26 ದಲ್ಲಿ ಏನು ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ ಆ ಕ್ವಶನ್ ಬ್ಯಾಂಕ್ ನಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡಿಕೊಡ್ತೀನಿ. ಓರ್ ಮನುಷ್ಯನು. Question number 1. The narrator points out you find yourself caught in a dangerous situation. Dash rescues you. ಬರ್ತದ ಅದನ್ನ ಟೆಕ್ಸ್ಟ್ ಬುಕ್ ಓದಿದ್ರೆ ಗೊತ್ತಾಗ್ತೈತಿ. ಐತಲ್ಲೇ ತಮ್ಮದೇ ತಾವು ಹೇಳ್ಕೊಂತಿರ್ತಾರ. ಯು ಅಂತ ಹೇಳ್ತಾರ, ಬಟ್ ಆಕ್ಚುಲಿ ತಮ್ಮದೇ ತಾವು ಹೇಳ್ಕೊಂತಿರ್ತಾರ. ತಾವೊಂದು ಡೇಂಜರಸ್ ಸಿಚುವೇಶನ್ ಅಲ್ಲಿ ಸಿಕ್ಕೊಂಡಿರ್ತಾರ. ಟೋಟಲಿ ಅಪರಿಚಿತ ಮನುಷ್ಯ ಅವನೇ ಓರ್ ಮನುಷ್ಯನ. ಅವ ಬಂದು ಅವ್ರನ್ನ ರೆಸ್ಕ್ಯೂ ಮಾಡ್ತಾನ. ಅದನ್ನ ನಮಗೆ ರೀಡರ್ ಹೇಳ್ತಾರ. ನೀವೇನ್ಪಾ ಒಂದು ಊರ್ ಊರ್ ಬಿಟ್ಟು 1000 ಮೈಲ್ ದೂರ ಹೋಗಿರಿ, 1500 ಮೈಲ್. ನಿಮ್ಗೆ ಯಾವ್ದು ಹಿಂದಿ ಇಂಗ್ಲಿಷ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಬರೋದಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ ಪರಿಚಯ ಇಲ್ದವ್ರಿಲ್ಲ, ಕೆಟ್ಟ ಊರು ಜನರ ಮಧ್ಯದಲ್ಲಿ ನೀವು ಇರ್ತೀರಿ. ಒಂದು ದೊಡ್ಡ ಪರಿಸ್ಥಿತಿ ಇಕ್ಕಟ್ಟಿನೊಳಗೆ ಸಿಕ್ಕಾಕೊಂತೀರಿ. ಅಂತ ಊರೊಳಗ ಅಂತ ಜನರ ಮಧ್ಯದಲ್ಲಿ ಒಬ್ಬ ಟೋಟಲ್ ಸ್ಟ್ರೇಂಜರ್ ಆಗಿರೋ ಬಂದು ನಿಮ್ಮನ್ನ ರೆಸ್ಕ್ಯೂ ಮಾಡ್ತಾನೆ ಡಿಫಿಕಲ್ಟ್ ಸಿಚುವೇಶನ್ ದಿಂದ. ಇದು ಆಕ್ಚುಲಿ ನಿಮಗಲ್ಲ, ನನಗೆ ಆದದ್ದು ಅಂತ ಹೇಳ್ಕೊಂಡು ಲಾಸ್ಟ್ ಹೇಳ್ತಾರ. ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಅದ್ರ. ಅಂದ್ರ ಇದಕ್ಕೆ ಆನ್ಸರ್ ಏನಾಗ್ತೈತೆ ಅಂತಂದ್ರ ಇದು ಆಗ್ತೈತ್ರಿ. ಟೋಟಲ್ ಸ್ಟ್ರೇಂಜರ್ ಯಾರೋ ಒಬ್ರು, ಅವರೇ ಓರ್ ಮನುಷ್ಯನ. ರೆಡ್ ಟರ್ಬನ್, ಬ್ಲೂ ಐಸ್, ಹ್ಯಾಂಡಲ್ ಬಾರ್, ಮೌಸ್ಟ್ಯಾಶ್, 6 feet ಟಾಲ್, ಫೇರ್ಲಿ ಕಾಂಪ್ಲೆಕ್ಸ್ಡ್ ಪರ್ಸನ್ ಬಂದ ಅವ್ರಿಗೆ 11 ಅನಾಸ್ ಬಿಲ್ ಇರ್ತೈತಲ್ಲ, ಆ ಬಿಲ್ ಕೊಡ್ತೀನಿ. ಯಾಕಂತಂದ್ರ ಅವರು ಪೂರ್ತಿ ನೆಕೆಡ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಾನ ಹೋಟೆಲ್ ಓನರ್. ಅದಕ್ಕೆ ಶರ್ಟ್ ಕಳಿ, ಟ್ರೌಸರ್ ಕಳಿ ಅಂತಂದಿರ್ತಾರಲ್ಲ, ಶೂಸ್ ಕಳಿ. ಟ್ರೌಸರ್ ಕಳಿಯಕ್ ಆಗುದಿಲ್ಲ ಅಂತಂದ್ರ ಸಹಿತ ಕೇಳೋದಿಲ್ಲ ಅವರು. ಟ್ರೌಸರ್ ಕಳಿಸ್ಲಿಕ್ಕೆ ಹತ್ತಿದಾರಲ್ಲ, ಅದು ಬಹಳ ಡೇಂಜರಸ್ ಕಂಡೀಷನ್ ಇತ್ತು. ಅಂತದ್ರೊಳಗೆ ಬಂದು ಅವನ ಜೀವನ ಕಾಪಾಡಿದ್ರು. ಮತ್ತು ಹಿ ವಾಸ್ ಗೋಯಿಂಗ್ ಟು ಗಾಗ್ ಹಿಸ್ ಐಸ್, ಕಣ್ಣನ್ನು ತೆಗೆಯಬಿದ್ದ ಓನರ. ಅಂತ ಒಂದು ಪರಿಸ್ಥಿತಿ ಒಳಗ ಅವಂದು 11 ಅನಾಸ್ ಪೇ ಮಾಡಿದವರು ಟೋಟಲ್ ಸ್ಟ್ರೇಂಜರ್. ಇದು ಕರೆಕ್ಟ್ ಆಗ್ತೈತಿ. ಮೇನ್ ಕ್ವಶನ್ ನಂಬರ್ 2 ಏನದಲ್ಲ, ದ ನರೇಟರ್ ಸ್ಟೇಡ್ ಇನ್ ಎ ಕ್ವೈಟ್ ಎ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಎ ಮೌಂಟೇನ್ ಡ್ಯಾಶ್ ಫ್ರಮ್ ಹೋಮ್ ಅಂತಾರ. ಸಮ್ 1500 ಮೈಲ್ಸ್ ಅಂತ ಐತಿ ಲೆಸನ್ ಒಳಗಡೆ. ಸಮ್ 2000 ಅಂತಾರ. ಸಮ್ 1500 ಮೈಲ್ಸ್ ಇದರ ಆನ್ಸರ್. ಇದು ಕರೆಕ್ಟ್ ಆಗ್ತದ್ರಿ. ಸಮ್ 1500 ಮೈಲ್ಸ್ ಇದು ಕರೆಕ್ಟ್ ಆಗ್ತದ್ರಿ. ಸಮ್ 1000 ಅಂದ್ರೆ ಸಮ್ 1000 ಅಲ್ಲ, ಮತ್ತದು ಸಮ್ 1500 ಮೈಲ್ಸ್ ಹಿಂಗತಿರೋದು. ಅಬೌಟ್ ಅನ್ಬೇಕಾದ. ಸಮ್ ಅಂದ್ರೆ ಅಬೌಟ್ ಅಂತ ತಿಳ್ಕೊಬೇಕಿಲ್ಲ. ಸಮ್ 1000 ಅಂದ್ರೆ ಮತ್ತ ಹಂಗಲ್ಲ. ಅಬೌಟ್ 1500 ಮೈಲ್ಸ್ ಹಿಂಗ ತಿಳ್ಕೊಬೇಕದನ್ನ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನದ, ದ ಇನ್ಹ್ಯಾಬಿಟೆಂಟ್ಸ್ ಇನ್ ಎ ಬಿಗ್ ಸಿಟಿ ವೇರ್ ದ ನರೇಟರ್, ಹಂಗತೆ ಅನ್ಕೋಬೇಕ್ರಿ ಅದನ್ನ. ದ ಇನ್ಹ್ಯಾಬಿಟೆಂಟ್ಸ್ ಆಫರ್ ಇರಬೇಕು, ಇಲ್ಲ ಇನ್ ದ ಬಿಗ್ ಸಿಟಿ ವೇರ್ ದ ನರೇಟರ್ ಸ್ಟೇಡ್ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ದೇರ್ ಮರ್ಸಿ. ಇದು ಕ್ವಾಲಿಟಿ ಆಫ್ ಮರ್ಸಿ. ಲೆಸನ್ ಓದ್ರಿಗೆ ಗೊತ್ತಾಗುತ್ತೆ. ಮರ್ಸಿ ಎಂಬುದು ಗೊತ್ತೇನೆ ಇರೋದಿಲ್ಲ ಅವರಿಗೆ, ಜನರಿಗೆ. ಇದು ಆನ್ಸರ್ ಕರೆಕ್ಟ್ ಆಗ್ತೈತ್ರಿ. ಫೋರ್ತ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಓದ್ರಿ, ಥಿಂಕ್ ಮಾಡ್ರಿ ಅಬೌಟ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಬಿಗ್ ಸಿಟಿ. ಓಕೆ, ನೋಡ್ತೀನಿ ಬರ್ರಿ. ದ ಪೀಪಲ್ ಆಫ್ ಬಿಗ್ ಸಿಟಿ ಆರ್ ಎ ಕ್ರೂಯಲ್ ಪೀಪಲ್. ಹೌದು, ಇದ ಒಂದು ಆರ್ಟಿಕಲ್ ಬಗ್ಗೆ ಸಮಸ್ಯೆ ಬಂದಿತ್ತದು. ಎ ಕ್ರೂಯಲ್ ಪೀಪಲ್, ಎ ಅಂತ ಯಾಕೆ ಬರುತ್ತೆ ಅಂತ ಹೇಳಿ. ನೆವರ್ ಬೀನ್ ನೋನ್ ಫಾರ್ ದರ್ ಕ್ವಾಲಿಟಿ ಆಫ್ ಮರ್ಸಿ. ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ. ಒಂದನೇದ್ದು ಕರೆಕ್ಟ್ ಅದ ರೀ. ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್ ರೀ. ಇದು ಕೂಡ ಕರೆಕ್ಟ್ ಅದ ರೀ. ಎರಡು ಕರೆಕ್ಟ್ ಅದ. ಮತ್ತು ಥರ್ಡ್ ಒನ್ ಏನದ, ದೋ ದೇ ಹ್ಯಾವ್ ಲೆಂಟ್ ಮನಿ. ಹೌದು, ಆನ್ ಇಂಟ್ರೆಸ್ಟ್. ಹೌದು, ದೇ ಡು ನಾಟ್ ವ್ಯಾಲ್ಯೂ ಮನಿ. ನೋ, ದೇ
ವ್ಯಾಲ್ಯೂಡ್ ಹೈಲಿ ಫಾರ್ ಮನಿ ರೀ. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟು ಸೆಕೆಂಡ್ ಸ್ಟೇಟ್ಮೆಂಟು ಟ್ರೂ ಅದಾವ್ರಿ, ಥರ್ಡ್ ಸ್ಟೇಟ್ಮೆಂಟು ಫಾಲ್ಸ್ ಅದ ರೀ. ಫಸ್ಟ್ ಅಂಡ್ ಟ್ರೂ, ಫಸ್ಟ್ ಅಂಡ್ ಥರ್ಡ್ ಟ್ರೂ ಅಂತಾರ, ಫಸ್ಟ್ ಅಂಡ್ ಸೆಕೆಂಡ್ ಟ್ರೂ ಅಂತಾರ, ಇದು ಕರೆಕ್ಟ್ ಅದ ರೀ. ಸೆಕೆಂಡ್ ಅಂಡ್ ಥರ್ಡ್ ಟ್ರೂ ಅಲ್ಲ ರೀ. ಆಲ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ ಟ್ರೂ, ಥರ್ಡ್ ಒನ್ ಈಸ್ ಫಾಲ್ಸ್. ಇದನ್ನ ಕೊಡುವಂತ ಹೋಲುವಂತ ಆಪ್ಷನ್ ಅಂದ್ರೆ ಬಿ, ಅದು ಕರೆಕ್ಟ್ ಆಗ್ತೈತಿ. ಫಿಫ್ತ್ ಕ್ವಶನ್, ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಬಿಗ್ ಸಿಟಿ. ಮನಿ ರೀ, ಮನಿ ವೇರ್ ದ ನರೇಟರ್ ಲಿವ್ಡ್ ಅಂತೇಳಿ, ಮರ್ಸಿ ಮನಿ ಇದೆ ರೀ. ಇಟ್ ವಾಸ್ ಹೈಲಿ ರಿಗಾರ್ಡೆಡ್, ಹೈಲಿ ವ್ಯಾಲ್ಯೂಡ್. ಎಲ್ಲ ಈವನ್ ದೇ ಕುಡ್ ಕಮಿಟ್ ಮರ್ಡರ್ ಅಂತ ಬರ್ತಲ್ಲ, ಫಾರ್ ಮನಿ ಈವನ್ ದೇ ಕುಡ್ ಕಮಿಟ್ ಮರ್ಡರ್ ಅಂತ ಹೇಳಿ. ದ ನರೇಟರ್ ಟಾಟ್ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ಟು ದ ಮೈಗ್ರೆಂಟ್ ಲೇಬರರ್ಸ್ ರೀ. ಅದು ರಾತ್ರಿ 9:30 11 ತನಕ ಕಲಿಸ್ತಾರ ಅವರು. ಯಾಕೆ ಅದಕ್ಕೆ ಕಲಿಸ್ತಾರ ಅಂತ ನಾನು ಗೆಸ್ ಮಾಡೇನಿ. ಈ ಮೈಗ್ರೆಂಟ್ ಅಂದ್ರೆ ವಲಸೆ ಹೋಗಿರ್ತಕ್ಕಂಥವ್ರು, ಈಗ ಬೇರೆ ದೂರದಿಂದ ಮಂಗಳೂರು ಉಡುಪಿ ದುಡಿಲಿಕ್ಕೆ ಹೋಗ್ತಾರಲ್ಲ, ಆ ತರ ಹೋದವ್ರಿಗೆ ಮೈಗ್ರೆಂಟ್ ಲೇಬರರ್ಸ್ ಅಂತಾರ. ಅವ್ರು ಡೇ ಎಲ್ಲ ವರ್ಕಿಗೆ ಹೋಗಿರ್ತಾರಲ್ಲ, ಕೆಲ್ಸಕ್ಕೆ ಹೋಗಿರ್ತಾರ, ನೈಟ್ ಊಟ ಮಾಡ್ಕೊಂಡು ಇವ್ರ ಕಡೆ ಒಂದಿಷ್ಟು ಇಂಗ್ಲಿಷ್ ಕಲಿತಿದ್ರು ಅಂಡ್ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ಕಲಿತಿದ್ರು. 9:30 to 11 ಕಲಿಸ್ತಿದ್ರು ಅವ್ರಿಗೆ. ಇದು ಸರಿ ಆಗ್ತೈತ್ರಿ, ಮೈಗ್ರೆಂಟ್ ಲೇಬರರ್ಸ್. ಸೆವೆಂತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ನರೇಟರ್ ಈಸ್ ಫಾಲ್ಸ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ನರೇಟರ್ ಈಸ್ ಫಾಲ್ಸ್ ಅಂತ ಕರೀತಾರೆ. ಅಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಯಾವುದೋ ಒಂದು ಫಾಲ್ಸ್ ಇದೆ, 3 ರೈಟ್ ಇದೆ, ಅದು ಯಾವ್ದಂತ ನೋಡ್ಬೇಕು. ಹಿ ಸ್ಟೇಡ್ ಇನ್ ಅ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ ಎ ಬಿಗ್ ಸ್ಟ್ರೀಟ್. ಡರ್ಟಿ ಸ್ಟ್ರೀಟ್ ಅಂತ ಐತ್ರಿ, ಡಿಂಜಿ ರೂಮ್ ಕರೆಕ್ಟ್ ಅದರಿ. ಸ್ಮಾಲ್, ಹಿ ಸ್ಟೇಡ್ ಇನ್ ಎ ಸ್ಮಾಲ್ ಡಿಂಜಿ ರೂಮ್ ಡಿಂಜಿ ಇತ್ತು, ಓಕೆ, ಬಟ್ ಡರ್ಟಿ ಸ್ಟ್ರೀಟ್ ಅಂತದ, ಬಿಗ್ ಅಂತಾರೆ ಇವರು. ಇಲ್ಲ ಸ್ವಲ್ಪ ಡೌಟ್ ಬರ್ತದ ನನಗೆ, ನೋಡ್ಬೇಕ್ರಿ. ಹಿ ಟಾಟ್ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ಟು ದ ಮೈಗ್ರೆಂಟ್ ಲೇಬರ್ಸ್, ಇದು ಕರೆಕ್ಟ್ ಅದ ರೀ. ಹಿ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ವೇಕ್ ಅಪ್ ಅಟ್ 9 in the evening, ಇದು ಕೂಡ ಕರೆಕ್ಟ್ ಅದ ರೀ. ಹಿ ಲಿವ್ಡ್ in a quite big city in the valley of a mountain, ಇದು ಕೂಡ ಕರೆಕ್ಟ್ ಅದ ರೀ. ಇದು ಡರ್ಟಿ ಆಗ್ಬೇಕ್ರಿ, ಬಿಗ್ ಅಂತ ಕೊಟ್ಟಾರಂದ್ರೆ ಇದ ಸ್ಟೇಟ್ಮೆಂಟ್ ಏನಾಗ್ತೈತಿ, ಫಾಲ್ಸ್ ಆಗ್ತೈತ್ರಿ. ಚೂರ ಫಾಲ್ಸ್ ಮಾಡ್ಯಾರ ಅಷ್ಟೇ. ಒಂದೇನಾದ್ರೂ ಇನ್ನೊಂದು ಬೆಟರ್ ಕೊಟ್ಟಿದ್ರೆ ಚಲೋ ಆಗ್ತೈತನ ಅಂತ ಅನಿಸ್ತದ ನನಗೆ. ಬಹಳ ಕೇರ್ಫುಲ್ ಆಗಿ ಓದಿದ್ರೆ ಗೊತ್ತಾಗ್ತೈತ್ರಿ. ಇದು ರಿಪೀಟೆಡ್ಲಿ ಲೈನ್ಸ್ ಗಳನ್ನ ಓದಿದ್ರೆ ಏನ್ ಮಿಸ್ಟೇಕ್ ಐತೆ ಅಂತ ತಿಳ್ಕೊಂಡು ಗೊತ್ತಾಗ್ತದ. ಅಂದಾಜು ಇಲ್ಲ ಹಂಗ ಬರೋದೇ ಇಲ್ಲ. ಎವ್ರಿ ವರ್ಡ್ ಶುಡ್ ಬಿ ಸ್ಕ್ಯಾನ್ಡ್, ಹಂಗತೆ ಅಂದ್ರೆ ನಮಗೆ ಇವನ್ನೆಲ್ಲ ಆನ್ಸರ್ ಮಾಡ್ಬೋದ್ರಿ. ಈ ಕ್ವಶನ್ ಮಾತ್ರ ಹಂಗ ಅದ ಇದು. ಓಕೆ, ಉಳ್ಕದೆಲ್ಲ ಅಲ್ಲ, ಇದು ಮೇಲ್ನೋಟಕ್ಕೆ ಸರಿನ ಕಾಣಿಸ್ತದ್ರಿ. ಸ್ವಲ್ಪ ಅದ ಡರ್ಟಿ ಅಂತದ, ಇಲ್ಲಿ ಬಿಗ್ ಅಂತ ಮಾಡ್ಯಾರ ಅಷ್ಟೇ. ವಾಟ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್, ಅದ ಗ್ರೇಟ್ ಎಜುಕೇಶನ್ ಅಂದ್ರೆ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ಇನ್ ಬಿಗ್ ಸಿಟಿ ವೇರ್ ದ ನರೇಟರ್ ಲಿವ್ಡ್. ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ಇದೆ ರೀ. ರೈಟಿಂಗ್ ಅಡ್ರೆಸ್ ಇನ್ ಹಿಂದೂಸ್ತಾನಿ, ಟೀಚಿಂಗ್ ಇಂಗ್ಲಿಷ್, ಲರ್ನಿಂಗ್ ಇಂಗ್ಲಿಷ್ ಫ್ರಮ್ ದ ನರೇಟರ್. ನೋ, ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್. ಹೌದೌದು, ಟೆಕ್ಸ್ಟ್ ಬುಕ್ ಹೋದ್ರೆ ಕೊಟ್ಟಾರ ಪಕ್ಕ. 9th ಕ್ವಶನ್ ಅದಲ್ರಿ, ದ ಪೀಪಲ್ ಹೂ ರೋಟ್ ಅಡ್ರೆಸ್ ವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 ಅನಾಸ್ to 4 ಅನಾಸ್. ಇವ್ರು ಇಸ್ಕೊಂತಿದ್ರಂತಷ್ಟು, 1 ಅನಾದಿಂದ 4 ಅನಾಸ್ ಪೋಸ್ಟ್ ಆಫೀಸ್ ಹತ್ರ ಬರ್ತಿದ್ರು ಫಾರ್ ರೈಟಿಂಗ್ ಆನ್ ಅಡ್ರೆಸ್ ಅಂತ ತಿಳ್ಕೊಂಡು. 1 ಅನಾಸ್ ಅಂಡ್ 4 ಅನಾಸ್, ಇದು ಕರೆಕ್ಟ್ ಅದರ. ಇದು 1 ರೂಪಿ ಅಂತ ಐತ್ರಿ. 1 ರೂಪಿ ಅಂಡ್ 4 ಅನಾಸ್. ನೋ 1 ರೂಪಿಯಿಂದ 4, ಐಮ್ ಸಾರಿ ರೀ, 1 ಅನಾ 2 ಅನಾ ತಪ್ಪ್ರಿ. 1 ರೂಪಿ ಇಲ್ಲ, 1 ಅನಾ ಅಂಡ್ 4 ಅನಾ, ಇದು ಕರೆಕ್ಟ್ ಅದ ನೋಡ್ರಿ. ಅದು ಸ್ವಲ್ಪ ಗಡಬಡ ಆಯ್ತು ನೋಡ್ರಿ. 1 ರೂಪಿ ಅದ ರೀ, ರೂಪಿ ಇಲ್ಲ, ಅದು ಹಣ ತಗೊಳ ಐತಿ ಲೆಕ್ಕಲ್ಲೇ. 10th ಕ್ವಶನ್, ದ ನರೇಟರ್ ಹ್ಯಾಡ್ ಡ್ಯಾಶ್ ಇನ್ ಹಿಸ್ ವಾಲೆಟ್. ಅಮೌಂಟ್ ಅಂದ್ರೆ 14 rupees ಆಫ್ ಲೈಫ್ ಸೇವಿಂಗ್ ಅದ ರೀ. ನಾಗಿ ಬರ್ತದ ನಮಗೂ ಪಾಠ ಹೇಳೋತ್ನಾಗ ಇದನ್ನ. ಲೈಫ್ ಸೇವಿಂಗ್ 14 rupees ಅಂತ. ಒಂದು ಕಾಲನು ಸ್ವಲ್ಪ ಇದು ಇತ್ತು, ಚೂರಾಗಿ ಸರಿ.
The narrator had 14 rupees in his wallet as his life savings at the time of when he entered the restaurant. 4 rupees ಅಂತರ 14 rupees ಅಂತರ ಇದು ಕರೆಕ್ಟ್ ಅದ ನನಗೆ ಗೊತ್ತದ್ರಿ ಪಕ್ಕ. The narrator ate a full meal consisting of chapati and meat curry. The bill was 11 anas. ಟೆಕ್ಸ್ಟ್ ಬುಕ್ ಓದಿದ್ರೆ ಗೊತ್ತಾಗ್ತದೆ ನಮಗೆ. 11 anas. 11 anas ಐತ್ರಿ. 12th question. The stranger with a red turban paid. Yes, bill ಎಷ್ಟು, how much is the bill? What bill did you say? ಅಂತೇನೋ ಕೇಳ್ತಾರ. 11 anas ಅಂತ ನೀವು ಟೇಕ್ ಅಂತ ಕೊಟ್ಬಿಡ್ತಾನ್ರಿ. ಎಷ್ಟು ಬಿಲ್ ಆಗಿರ್ತದೆ ಅಷ್ಟು ಬಿಲ್ಲು ಪೇ ಮಾಡ್ತಾನ. ಹಾಫು ಕ್ವಾರ್ಟರ್ ಹಿಂಗೇನೋ ಇಲ್ಲ ಫುಲ್ಲಿ 11 anas ತನ್ನ ಕೈಯಿಂದ ಕೊಡ್ತಾನ. ಆಮೇಲೆ ಅವನದೇನು 14 rupees ವ್ಯಾಲೆಟ್ ನಂತರ ಇಟ್ ದ ಎಂಡ್ ಆಫ್ ದ ಸ್ಟೋರಿ ಅವ್ನು 14 rupees ಅವ್ನಿಗೆ ರಿಟರ್ನ್ ಮಾಡಿ ಅವ್ನ ಬಿಲ್ಲನ್ನು ಕೊಡ್ತಾನ. ಹಿಂಗ ಮನುಷ್ಯನ ನೇಚರ್ ಗೊತ್ತಾಗೋದಿಲ್ಲ ಅಂತಾರ. ಯಾಕಂದ್ರೆ ಇವನು ವ್ಯಾಲೆಟ್ ಕಳ್ತನ ಮಾಡಿದವನೇ ಅವ ರೆಡ್ ಟರ್ಬನ್ ಮ್ಯಾನ್. ಇವನ್ನ ಪ್ರಾಣಾಪಾಯದಿಂದ ಪಾರ್ ಮಾಡಿದವನೇ ಅವನೇ ರೀ. ಸೊ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಮ್ಯಾನ್ಸ್ ನೇಚರ್ ಅಂತಾರೆ. ಮನುಷ್ಯನ ಸ್ವಭಾವನೇ ಗೊತ್ತಾಗೋದಿಲ್ಲ. ಒಮ್ಮೆ ನೋಡಿದ್ರೆ ತಾನೇ ಪಿಕ್ ಪಾಕೆಟ್ ಮಾಡೋಣ ನಂದು, ಒಮ್ಮೆ ನೋಡಿದ್ರೆ ತಾನೇ ಬಂದು ನನ್ನ ಜೀವ ಉಳಿಸ್ತಾನು. ಏನಪ್ಪ ಮನುಷ್ಯ, ವಾಟ್ ಎ ವಂಡರ್ಫುಲ್ ಪೀಸ್ ಆಫ್ ಅಂತೇಳಿ ಒಬ್ರು ಯಾರೋ ಇಂಗ್ಲಿಷ್ ರೈಟರ್ ಹೇಳ್ತಾರೆ. ಪೀಸ್ ಆಫ್ ಆರ್ಟ್ ಮ್ಯಾನ್ ಈಸ್ ಅಂತ ತಿಳ್ಕೊಂಡ್ರೆ. The writer with a red turban paid dash the restaurant to the restaurant keeper 11 anas. ಎಷ್ಟು ಬಿಲ್ ಆಗಿತ್ತು ಅಷ್ಟು ಕೊಡ್ತಾರೆ. 11 anas. 13th question. The name that was given to the fair complex ಅಂದ್ರೆ ಅವನೇ ಓರ್ ಮನುಷ್ಯನ, ಕಂಪ್ಲೀಟ್ ಟೋಟಲ್ ಸ್ಟ್ರೇಂಜರ್. ಅವನಿಗೊಂದು ಹೆಸರು ಕೊಡ್ತಾನ. ನಿಮ್ಮ ಹೆಸರು ಅಂತ ಕೇಳ್ತಾನ. ಇವನು ಕೇಳ್ತಾರ. ಇವತ್ತು ತನ್ನ ಹೆಸರು ತಮ್ಮೂರು ಹೇಳ್ತಾನ. ಸರ್ ನಿಮ್ಮ ಹೆಸರು ಕೇಳ್ಬೋದಾ ಅಂತಾನ. ನನ್ನ ಹೆಸರು ಇಲ್ಲ ಅಂತ ಅಂದ್ಬಿಡ್ತಾನೆ. ಐ ಡೋಂಟ್ ಹ್ಯಾವ್ ನೇಮ್ ಅಂತ ಅಂದ್ಬಿಡ್ತಾನೆ. ದೆನ್ ಕೆನ್ ಐ ಕಾಲ್ ಯು ಮರ್ಸಿ ಅಂತ ಕೇಳ್ತಾನೆ. ನಿಮ್ಮನ್ನ ಕರುಣೆ ಮರ್ಸಿ ಅಂತ ಕರೆಯಬಹುದೇ ಅಂತಾನ. ಕರ್ಕೊಡ್ರಿ ಅಂತಂದ್ರೆ. ದ ನೇಮ್ ವಾಸ್ ಗಿವನ್ ಟು ದ ಫೇರ್ ಕಾಂಪ್ಲೆಕ್ಸ್ ಅಂಡ್ ಮ್ಯಾನ್. ಯಾರು ಕೊಟ್ಟರು ಹೆಸರು ಅಂದ್ರೆ ಇವನೇ ಕೊಡ್ತಾನ್ರಿ. ರೈಟರ್ ಕೊಡ್ತಾರ. ವಿಕ್ರಮ್ ಮೊಹಮ್ಮದ್ ಸರ್, ಬಶೀರ್ ಸರ್ ಕೊಡ್ತಾರ್ರಿ. ಇವನೇ ಅಂತ ಬರ್ತದ ಬಾಯಿಗೆ. ಸಾರಿ ನಾವು ಚೂರು ಹಂಗಾರಿ ಅದು ಹಂಗ ಮಾತಾಡುವಾಗ ಒಂದು ಗಾಂಧೀಜಿಯವ್ರಿಗೆ ಮಾತಾಡೋ ಸಹಿತ ಅವನು ಅಂತಿರ್ತೀವ್ರಿ. ಅದು ಹಂಗ ಸುಮ್ಮನೆ ಬರ್ತದ. ದ ಮ್ಯಾನ್ ದಟ್ ವಾಸ್ ಗಿವನ್ ಟು ಫೇರ್ ಕಾಂಪ್ಲೆಕ್ಷನ್ ಮ್ಯಾನ್. ದ ನೇಮ್ ದಟ್ ವಾಸ್ ಗಿವನ್ ಟು ದ ಫೇರ್ ಕಾಂಪ್ಲೆಕ್ಷನ್ ಮ್ಯಾನ್ ಬೈ ದ ರೈಟರ್ ಹೂ ಹೆಲ್ಪ್ಡ್ ದ ನರೇಟರ್ ವಾಸ್. ಇಲ್ಲಿ ಬರೋಬ್ಬರಿ ಬರ್ತಾಳ್ರಿ ಇದು. ಅದು ಏನು ಅಂತ ಕೇಳ್ತಾರ್ರಿ. ಯಾವ ಹೆಸರು? ದ ನೇಮ್ ಗಿವನ್ ಟು ದಿ ಫೇರ್ ಕಾಂಪ್ಲೆಕ್ಸ್ ಮ್ಯಾನ್. ಮರ್ಷೀರ್ ಇದ್ರಿ. ಗ್ರಾಟಿಟ್ಯೂಡ್, ಕೈಂಡ್, ಸಿಂಪತಿ ಇಲ್ಲ. ಇದು ಮರ್ಷಿ ಕರೆಕ್ಟ್ ಅದ ರೀ. ಸರಿ ಐತೆ ಹೇಳ್ರಿ ಅದು. 14th question. ದ ಮ್ಯಾನ್ ಟುಕ್ ಔಟ್ ಫ್ರಮ್ ಹಿಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. ಇದು ಗೊತ್ತೈತೆ, ಟೆಕ್ಸ್ಟ್ ಬುಕ್ ಓದಿನಲ್ಲ ನಾನು. ಭಾಳ ವರ್ಷ ಅಂತ ಹೇಳಿಕತ್ತೀರಿ. 2015 ಹೇಳಿಕತ್ತಾರ ಅಂತ ಅನ್ಸತ್ತೆ ನನಗೆ. 5 ವ್ಯಾಲೆಟ್ಸ್. ನೆಕ್ಸ್ಟ್ ಫ್ರಮ್ ಡಿಫ್ರೆಂಟ್ ಪಾಕೆಟ್ಸ್ ಅಂತ ಬರ್ತದಲ್ಲ, ಅಲ್ಲೊಂದು ಪಿಕ್ ಪಾಕೆಟ್ ಅವ ಮೊದಲ. He was a pickpocket. Pickpocket ಅನ್ಬೇಕ್ರಿ ಅವ್ರಿಗೆ. 15th question. Which of the following statements is not true ಅಂತ ಕರೀತಾರ. ಎಷ್ಟು 4 statements are given there. 3 of them are true. Only one is not true. We have to find the answer, the statement which is not true. Yes, is ಅಂತ ಐತಲ್ಲ, ಇದು ಈಸ್ ಅಂತ ಐತಲ್ಲ, ಅದಕ್ಕೆ ಒಂದೇ ಸ್ಟೇಟ್ಮೆಂಟ್ ರಾಂಗ್ ಅದ ರೀ. ಉಳ್ಕೋದಲ್ಲ ಇದು ದ ನರೇಟರ್ ಲಿವ್ಡ್ 1500 miles ಅವೇ ಫ್ರಮ್ ಹಿಸ್ ಹೌಸ್. ಇದು ಟ್ರೂ ಅದ ರೀ. ನಾಟ್ ಟ್ರೂ ಅಲ್ಲ, ಇದು ತಪ್ಪಾಗ್ತದೆ. ದ ಪೀಪಲ್ ಇನ್ ದ ಬಿಗ್ ಸಿಟಿ ವರ್ ನೋನ್ ಫಾರ್ ಮರ್ಸಿ. ಇಲ್ಲೇ ತಪ್ಪಿದು. ದೇ ಹ್ಯಾಡ್ ನೆವರ್ ಬೀನ್ ನೋನ್ ಫಾರ್ ಮರ್ಸಿ ಅಂತದ. ಬಟ್ ಇಲ್ಲಿ ನೋಡಿದ್ರೆ ದೇ ವರ್ ನೋನ್ ಫಾರ್ ಮರ್ಸಿ ಅಂತಂದ್ರೆ ಇದು ತಪ್ಪಾಗ್ತದೆ. ಇದ ಕರೆಕ್ಟ್ ಆಗೋದಿದು. ಮತ್ತೊಂದು ದ ನರೇಟರ್ ಯೂಸ್ ಟು ವೇಕ್ ಅಪ್ ಅಟ್ 4 PM ಎವ್ರಿ ಡೇ. ಇದು ಕರೆಕ್ಟ್ ಅದ ರೀ. ಇದೊಂದು ಇನ್ಫಾರ್ಮೇಶನ್ ಸಿಗ್ತೈತೆ ಅಂತ ಓದ್ಲಿಕ್ಕಂತೀನಿ. ದ ನರೇಟರ್ ಲಿವ್ಡ್ ಇನ್ ಎ ಸ್ಮಾಲ್ ಡಿಂಜಿ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್. ಇಲ್ಲಿ ಬರುತ್ತೆ ನೋಡ್ರಿ. ಇದು ಸ್ಟೇಟ್ಮೆಂಟ್ ರೈಟ್ ಅದ, ಇದು ಸ್ಟೇಟ್ಮೆಂಟ್ ರೈಟ್ ಅದ, ಇದು ಸ್ಟೇಟ್ಮೆಂಟ್ that happened in the lesson, but this doesn't happen in the lesson, therefore this is not true. Yes. 16th question. Statement the narrator used to wake up at 4 PM usually. Yes, statement is right. Reason, he wanted, ಯಾಕೆ ಅಷ್ಟೊತ್ತಿಗೆ ಹೇಳ್ತಿದ್ರು ಸಾಯಂಕಾಲ ಅಂದ್ರೆ, he wanted to save the expenses on morning tea and noon meal. Reason is also right, friend.
ಸ್ಟೇಟ್ಮೆಂಟ್ ಅಂಡ್ ರೀಸನ್ ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಹೌದಲ್ಲ ಓನ್ಲಿ ಬಿಟ್ಬಿಡಿದೆ ನಮ್ಗೆ ಬೋತ್ ಅದಾರ ಇದು ಓನ್ಲಿ ಬಿಟ್ಬಿಡ್ರಿ ಅದನ್ನ ನಾವು ಬೋತ್ ತಗೋರಿ ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಎಸ್ ಇದು ಬೋತ್ ಸ್ಟೇಟ್ಮೆಂಟ್ ಆರ್ ರೀಸನ್ ಆರ್ ನಾಟ್ ಟ್ರೂ ಇದು ಕರೆಕ್ಟ್ ಅದ ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಇದು ಹೋಗೋಣ ಮುಂದೆ ಬನ್ನಿ 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 ಮ್ಯಾಚ್ ದ ಫಾಲೋವಿಂಗ್ ವಿತ್ ರೆಫರೆನ್ಸ್ ಟು ಓರ್ಮನುಷ್ಯನ್ ಲೆಸನ್ ನೋಡ್ಕೊರಿ ಬಂದಿರತಕ್ಕಂಥ ಮ್ಯಾಟರ್ ಅನ್ನ ಮ್ಯಾಚ್ ಮಾಡ್ರಿ ಅಂತ ಹೇಳ್ತಾರ ರೆಸ್ಟೋರೆಂಟ್ ಬಿಲ್ ದ ನರೇಟರ್ಸ್ ವಾಲೆಟ್ ರೈಟಿಂಗ್ ಅನ್ ಅಡ್ರೆಸ್ ಬರ್ರಿ ಬಿಟ್ವೀನ್ 1 ಅನ ಅಂಡ್ 4 ಅನಾಸ್ ರೈಟಿಂಗ್ ಅನ್ ಅಡ್ರೆಸ್ ಸಿಕ್ಕಿದೆ ಸಂಬಂಧಪಡ್ತೈತ್ರಿ ಇದು 11 ಅನಾಸ್ ರೆಸ್ಟೋರೆಂಟ್ ಬಿಲ್ ಆಗ್ತೈತ್ರಿ 14 rupees ನರೇಟರ್ಸ್ ವಾಲೆಟ್ ಆಗ್ತೈತಿ ಅಂದ್ರೆ ಸಿರಿಯಲ್ಲಿ ಹೋಗ್ಬಿಡ್ಬೇಕು ನಾವೀಗ ರೆಸ್ಟೋರೆಂಟ್ ಬಿಲ್ ಏನತ್ತಲ್ಲ 11 ಅನಾಸ್ ಫಸ್ಟ್ ಇದು ಬರ್ತೈತಿ ಸೆಕೆಂಡ್ ನರೇಟರ್ಸ್ ವಾಲೆಟ್ 14 ಸೆಕೆಂಡ್ ಥರ್ಡ್ ದೆನ್ ಫಸ್ಟ್ ಸೆಕೆಂಡ್ ರೆಸ್ಟೋರೆಂಟ್ ಬಿಲ್ ಸೆಕೆಂಡ್ ನರೇಟರ್ಸ್ ವಾಲೆಟ್ 14 rupees ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಇಲ್ಲ ಫಸ್ಟ್ ಐತಿ ಸೆಕೆಂಡ್ ಹೌದು ಥರ್ಡ್ ಬರ್ಬೇಕ್ರಿ ಫಸ್ಟ್ ಐತಿ ಬಿಡ ಸೆಕೆಂಡ್ ಥರ್ಡ್ ಫಸ್ಟ್ ಇದು ಕರೆಕ್ಟ್ ಅದ ನೋಡ್ರಿ 18th question choose the right sequence of incidents about the narrator ನರೇಟರ್ ಬಗ್ಗೆ ನಮ್ಮ ಲೆಸನ್ ದಲ್ಲಿ ಬಂದಂಗ ಸೀಕ್ವೆನ್ಸ್ ಎಲ್ಲ ಆರ್ಡರ್ ನಾಗಿರ್ತಕ್ಕಂಥದ್ದು ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಮ್ಯಾಚ್ ಇದನ್ನ ಮಾಡ್ರಿ ಸೆಲೆಕ್ಟ್ ಮಾಡ್ರಿ ಅಂತಾರೆ choose the right sequence of incidents about narrators as they take place in ಓರ್ಮನುಷ್ಯನ್ ವರ್ಕ್ಡ್ ಫ್ರಮ್ ನಾ ಮೊದಲನೇ ಟೆಕ್ನಿಕ್ ಹೇಳ್ತೀನಿ ನಿಮಗೆ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ನಾಲ್ಕರಾಗ ಮೊದಲ ಲೆಸನ್ದಾಗ ಯಾವ್ದ್ರ ಬಗ್ಗೆ ದ ಸೀಕ್ವೆನ್ಸ್ ಆಫ್ ದ ಇನ್ಸಿಡೆಂಟ್ಸ್ ಅಬೌಟ್ ನೆರೇಟರ್ ಈ ನರೇಟರ್ ಬಗ್ಗೆ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಯಾವ್ದು ಮೊದಲು ಬರ್ತೈತೆ ಅದನ್ನ ಹೇಳೋದ್ ಬಿಡ್ರಿ ಒಂದ್ ವೇಳೆ ಎರಡರಲ್ಲಿ ಸೇಮ್ ಬಂತಂದ್ರೆ ಎರಡನೇದಕ್ಕೆ ಬರೋದು ಎರಡನೇದಾಗ ಮೊದಲು ಯಾವ್ದು ನಡಿತೈತಿ ಅದನ್ನ ರೈಟ್ ಮಾಡ್ಕೊಂಡ್ಬಿಡೋದ್ರಿ ಹೌದಾ ಇಷ್ಟು ಓದ್ಕೊಂತ ಕೂಡ್ಬೇಡ್ರಿ ತಪ್ಪಾಗ್ತೈತೆ ಅದ ಹಂಗ ಬೇಡದು ಸ್ಟೈಲ್ ಯೂಸ್ ಮಾಡ್ರಿ ವರ್ಕ್ಡ್ ಫ್ರಮ್ 9:30 to 11 in the night he stayed in a small room ಇದನ್ನ ಕಂಪೇರ್ ಮಾಡಿದ್ರೆ ಇದು ಮೊದಲು ಬರ್ತದೆ ಇದನ್ನ ಬಿಟ್ಬಿಡ್ರಿ he stayed in a small room taught the migrant laborers ಸ್ಮಾಲ್ ರೂಮ್ ನಾಗ ಬದುಕಿದ ಮೇಲೆ ಮುಂದೆ ಅವ ಇಂಗ್ಲಿಷ್ ಟೀಚ್ ಮಾಡೋದನ್ನ ಕಲಿಸ್ತಾರ ಇವೆರಡನ್ನು ಕಂಪೇರ್ ಮಾಡಿದ್ರೆ ಇದೇ ಮೊದಲು ಬರ್ತದ ಇದನ್ನ ಬಿನ ಮತ್ತು ಸಿನ ಲಿವ್ಡ್ ಇನ್ ಎ ಬಿಗ್ ಸಿಟಿ ಅಂಡ್ ಸ್ಟೇಡ್ ಇನ್ ಎ ಸ್ಮಾಲ್ ರೂಮ್ ಸ್ಟೇಡ್ ಇನ್ ಹೌದ್ರಿ ಮೊದಲ ಬಿಗ್ ಸಿಟಿ ಒಳಗೆ ಇರ್ತಾನ ಹಿಂಗ ಬರ್ತದ ಏನ ಇನ್ ದ ವ್ಯಾಲಿ ಅಂತೇಳಿ ಬರ್ತದ್ರಿ ಲಿವ್ಡ್ ಇನ್ ಎ ಬಿಗ್ ಸಿಟಿ ಹಿ ಸ್ಟೇಡ್ ಇನ್ ಎ ಸ್ಮಾಲ್ ಡಿಂಜಿ ರೂಮ್ ರೀ ಆದ್ರಿಂದ ಮೊದಲು ಇದು ಬರ್ತೈತಿ ಇಲ್ಲಿ ಮೊದಲ ಸ್ಟೇಡ್ ಇನ್ ಎ ಸ್ಮಾಲ್ ಡಿಂಜಿ ರೂಮ್ ಅಂತದಲ್ಲ ಇದು ಬರಲ್ರಿ ಹೌದಲ್ಲ ಈಗ ಮೊದಲ ಇದು ಮಾಡ್ತಾನ ಅನಂತರ ಇದು ಮಾಡ್ತಾನ ಹೌದು ಸರ್ ಇದು ಕರೆಕ್ಟ್ ಆಗ್ತದ್ರಿ ಹಿಂಗತೆ ಮಾಡ್ಕೋಬೇಕು ನೋಡ್ರಿ ಈ ಕ್ವಶನ್ ಟೆಕ್ನಿಕ್ ಇದು ಹೊಸ ಟೈಪ್ ಬಂದ್ಬಿಡತ್ತಲ್ಲ ಸಾಧಾರಣ ಹುಡುಗರಿಗೆ ಸ್ವಲ್ಪ ಟ್ರಿಕ್ಕಿ ಐತ್ರಿ ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಯಾಸ್ ದೇ ಟೇಕ್ ಪ್ಲೇಸ್ ಇನ್ ಓರ್ಮನುಷ್ಯನ್ ಅಂತ ಹೇಳ್ರಿ ಓರ್ಮನುಷ್ಯನ್ ಲೆಸನ್ ದಲ್ಲಿ ಬಂದಂತ ಅದು ಈಗ ಇದನ್ನು ಅದೇ ಮೆಥಡ್ ಮಾಡ್ರಿ ನೀವು ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದೋದ್ರಿ ಇದ್ರಾಗ ಒಂದೇದ್ದು ಇದ್ರಾಗ ಒಂದೇದ್ದು ನಾಲ್ಕರಲ್ಲಿ ಯಾವ್ದು ಒಂದು ನಮ್ಮ ಲೆಸನ್ ದಲ್ಲಿ ಮೊದಲು ಬರ್ತದ ಅದನ್ನ ಚೂಸ್ ಮಾಡ್ಬಿಡ್ಬೇಕು ಒಂದ್ ವೇಳೆ ಇದ್ರಾಗ ಒಂದೇದ್ದು ಮತ್ತು ಇದ್ರಾಗ ಒಂದೇದ್ದು ಸೇಮ್ ಬಂತಂತಂದ್ರ ಅವಾಗ ಎರಡನೇದಕ್ಕೆ ಬರ್ಬೇಕ್ರಿ ಈ ಎರಡನೇದ್ರಲ್ಲಿ ಮೊದಲು ಯಾವ್ದು ನಡ್ತೈತಿ ಅದನ್ನ ಚೂಸ್ ಒಂದ್ ವೇಳೆ ಎರಡನೇದ್ದು ಸೇಮ್ ಬಂತಂದ್ರ ಮೂರನೇದಕ್ಕೆ ಬರ್ಬೇಕ್ರಿ ಮೂರನೇದ್ದು ಸೇಮ್ ಬಂತು ಅಂತಂದ್ರೆ ನಾಲ್ಕನೇದಕ್ಕೆ ಬರ್ಬೇಕ್ರಿ ನಾಲ್ಕನೇದ್ರೊಳಗ ಯಾವ ಈ ಆಪ್ಷನ್ದಾಗ ಮೊದಲು ಬಂದ್ರೆ ಇದನ್ನ ರೈಟ್ ಮಾಡ್ರಿ ಈ ಆಪ್ಷನ್ ಮೊದಲು ಬಂದ್ರೆ ಇದನ್ನ ರೈಟ್ ಮಾಡ್ರಿ ಸೊ ಹಿಂಗತ್ತೇನ ಯೂಶುವಲಿ ಅಷ್ಟು ದೂರ ಏನು ಒಯ್ದಿಲ್ಲ ಒಂದ್ ವೇಳೆ ನಿಮ್ಮನ್ನ ಟೆಸ್ಟ್ ಮಾಡ್ಬೇಕಂತ ಒಯ್ದ್ರಂದ್ರೆ ಹಂಗ್ ಮಾಡ್ರಿ ಎ ಸ್ಟ್ರೇಂಜರ್ ಕೇಮ್ ಫಾರ್ವರ್ಡ್ ಇಲ್ಲ ಅಷ್ಟೇ ಬರ್ತಿರಿ ಸರ್ ಇದು ಬಿಟ್ಟು ಬಿಡೋದ್ರಿ ದ ನರೇಟರ್ಸ್ ಪಾಕೆಟ್ ವಾಸ್ ಪಿಕ್ಡ್ ಇದು ಇದಕ್ಕಿಂತ ಮೊದಲು ಬರ್ತದೆ ಇದನ್ನ ಹಿಡ್ಕೋರಿ ದ ಓನರ್ ಆಫ್ ದ ರೆಸ್ಟೋರೆಂಟ್ ಥ್ರೆಟನ್ಡ್ ಈ ಎರಡು ಕಂಪೇರ್ ಮಾಡಿದ್ರೆ ಇದು ಮೊದಲು ಬರ್ತಾರೆ ಯಾಕಂದ್ರೆ ಇದು ನಂತರ ಬರ್ತ ನೋಡ್ರಿ ಇದು ಥ್ರೆಟನ್ಡ್ ನರೇಟರ್ ಪಿಕ್ ಆದ್ಮೇಲೆ ನರೇಟರ್ ಪಾಕೆಟ್ ಪಿಕ್ ಆದ್ಮೇಲೆ ರೆಸ್ಟೋರೆಂಟ್ ಹೆದರಿಕೆ ಹಾಕ್ತಾನ್ರಿ ದ ನರೇಟರ್ ವಾಸ್ ಆಟ್ ಟು ಟೇಕ್ ಆಫ್ ಹಿಸ್ ಕೋಟ್ ಆಹಾ
ಇದು ಪಾಕೆಟ್ ಮೊದಲ ಪಿಕ್ ಆಗ್ತದ, ಅವನಿಗೆ ಹೆದರಿಸ್ತಾನೋ, ನಂತರ ಅವನಿಗೆ ನೀವು ಶರ್ಟ್ ಕಳೀರಿ ಬೂಟ್ ಕಳೀರಿ ಅಂತ ತಿಳ್ಕೊಂಡು ನಿಂದಿರ್ತಾನ. ಇವನ್ನೆಲ್ಲ ನೋಡಿದ್ರ ಅಂತಂದ್ರ ದ ನರೇಟರ್ಸ್ ಪಾಕೆಟ್ ವಾಸ್ ಪಿಕ್ಡ್, ಇದು ಮೊದಲು ಬರ್ತೈತ್ರಿ. ಆ ನಂತರ ಮುಂದೆನೆಲ್ಲ ನಡೀತಾವ್ರೆ, ಥ್ರೆಟನಿಂಗ್ ಮಾಡೋದು, ಶೂಸ್ ಕಳಿ ಅಂತ ಅನ್ನೋದು, ಆಮೇಲೆ ಈ ಸ್ಟ್ರೇಂಜರ್ ಬಂದು ಅವನ್ನೆಲ್ಲ ಇದನ್ನ ಮಾಡೋದು. ಇದಂತೂ ಲಾಸ್ಟೇ ಬರ್ತೈತ್ರಿ. ಇದು ಲಾಸ್ಟ್ 2 ಮಾರ್ಕ್ ಕ್ವಶನ್ಸ್ ಬರ್ತೀವಿ. ಲಾಸ್ಟ್ ಕ್ವಶನ್ 20th ಕ್ವಶನ್ ಅಂತದ್ರಿ. ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಅಂತಾರ. 4 ಸ್ಟೇಟ್ಮೆಂಟ್ಸ್ ಆರ್ ದೇರ್. 3 of them are true, only 1 of them is false. We have to find it out. The stranger ಓದ್ಬಿಡೋಣ್ರಿ ಚಂದ, ಇದರಿಂದ we get some information ರೀ. ಭಾಳ ಚಲೋ ಒಂದ್ಸಲ ಹೊಳ್ಳಿ ಮತ್ತೊಂದ್ಸಲ ಓದ್ದಂಗೆ ಲೆಸನ್. The stranger who helped the narrator was fair complexion. Correct. Had blue eyes. Correct. The stranger said to the narrator that his name was Mercy. No, I don't have name ಅಂತ ಕರೀತಾನ. Can I call you Mercy ಅಂತ ಇವಾಗ ಕೇಳಿದ್ದದು. This statement is a false, friend. 100%. ಇದೊಂದು ಹಂಗ. The stranger paid the bill. ಹೌದು. 11 annas to the owner of the restaurant. ಹೌದು. ಇದ್ರ ಮೇಲೆ ಒಂದು ಕ್ವಶನ್ ಬಂದಿತ್ತಲ್ರ ಆಗಲೇ. How much did the stranger pay to the restaurant owner ಅಂತೇಳಿ. 11 annas. ಇದು ಟ್ರೂ ಅದ. At a deserted bridge. Yes, correct. The stranger gave the narrator his wallet with all his money intact ಬರ್ತತಿ. ಇದು ಕೂಡ ಕರೆಕ್ಟ್ ಅದ. ದೆನ್ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತಂದ್ರೆ B1. ಸೊ ಇಟ್ ಈಸ್ ಡನ್ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನೋಡ್ಕೊಂತೀರ್ರಿ ವಿಡಿಯೋ. ಇನ್ಮೇಲೆ ಒಂದು 4-5 ದಿವಸ ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿದ್ದಿದ್ದೆ ಒಂಚೂರು ಮನೆಯಲ್ಲಿ, ಹೀಗಾಗಿ 1-2-3 ದಿವಸ ವಿಡಿಯೋ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಹಾಕ್ತೇನೆ ಫ್ರೆಂಡ್ಸ್. ಅಂಡ್ ಒಂದ್ಸಲ ಸಾರಿ ಅಂತ ಹೇಳ್ತೀನಿ ನಿಮಗೆ ಕಾಯಿಸಿದ್ದಕ್ಕೆ. ಓಕೆ ಫ್ರೆಂಡ್ಸ್, ವೇಟ್ ಮಾಡ್ರಿ ಫ್ರೆಂಡ್ಸ್, ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.